ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ. ಇನ್ನು ನೀವು ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ ಏನ್ ವಿಡಿಯೋ ಅಂತ. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಇತ್ತೀಚೆಗಂತೂ ಡೈಲಿ ಬಬ್ಲು ಒಂದು ರೌಂಡ್ ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಾಳೆ. ಬೆಳಿಗ್ಗೆ ಅಥವಾ ಈವ್ನಿಂಗ್ ಹೋದಾಗೆಲ್ಲ ನನ್ನ ಕಸಿನ್ ಜೊತೆ ಅವಳು ಆಟ ಆಡೋದೇ ಅವಳಿಗೆ ಕೆಲಸ ಅಲ್ಲಿ. ಆ ದಿನ ನಮ್ಮ ಚಿಕ್ಕಮ್ಮನ ಮಗ ಕೂಡ ಬಂದಿದ್ದ ಮನೆಗೆ. ಸೊ ಎಲ್ಲ ಕಸಿನ್ಸು ಸೇರ್ಕೊಂಡು ಮಾತಾಡ್ತಾ ಇದ್ವಿ. ಯಾವ್ದ ಟೆಲಿಗ್ರಾಮ್ ಅಲ್ಲಿ ಹುಡುಕ್ತಾ ಇದ್ವಿ. ನಂದೇನ್ ಬ್ರೇಕಪ್ ಆಯ್ತದೆ ಸುಮ್ಮನೆ ಹಂಗೆ ಹಂಗಾರೆ ಬ್ರೇಕಪ್ ಇಲ್ಲ, ಮುನ್ಸ್ತಾಪ ಸುಮ್ಮನೆ ಜಗಳ ಜೇವಸ್ಗೆ ಏನಿಗೆ ನಿನಗೆ ಜೋಸ್ಗೆ ನಾನು ಜುಮ್ಕಿ ಎಲ್ಲ ಕೊಡ್ಸಿದ್ನಲ್ಲ ಬ್ರೇಕಪ್ ಆಗೋಯ್ತು. ಜುಮ್ಕಿ ಕೊಟ್ಮೇಲೆ ಬ್ರೇಕಪ್ ಯಾಕೆ ಆಗುತ್ತೆ? ಖುಷಿ ಪಡ್ಬೇಕು. ಗೋಲ್ಡ್ ಕೊಡ್ಸಿಲ್ಲ ಅಂತ ಬ್ರೇಕಪ್ ಆಗಿರ್ಬೇಕು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ನಿಮ್ಮ ಹುಡುಗಿಗೆ ವಿಡಿಯೋ ನೋಡಕ್ ಹೇಳು. ಗೋಲ್ಡ್ ಬರ್ತೀನಿ ಅಷ್ಟು ಬಂದ್ಬಿಡು ಅಂತ ನಾನು ಹಣ್ಣಿಂದ ಬಂದೇ ಇಲ್ಲ. ಚಾಲೆಂಜ್ ಟೈಮ್ ಕಸ್ಟಮರ್ ಬರ್ತಾ ಹೋಯ್ತಾ ಇದ್ರು. 2 ವರ್ಷನೋ 3 ವರ್ಷನೋ ಆಗದೆ, ನಂದು ದಿನ 1 ವರ್ಷನೂ ಆಗಲಿಲ್ಲ. ಕೇಳೋರು ಕೊಡೋರಿ ನನ್ನ ಮಕ್ಕಳ ದಾನ ಮಾಡ್ಬೇಕು. ನಿನಗೆ ಯಾವ್ದಾದ್ರು ಹುಡುಗಿ ಬೇಕು? ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು చెప్పమ్మా. డాడీ చెప్పొస్తారా? ఐ లవ్ యూ, 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 ఐ లవ్ యూ చెప్పమ్మా. ఒకసారి చెప్పు, డాడీ చెప్పమ్మా. ఐ లవ్ యూ, ఐ లవ్ యూ చెప్పమ్మా బబ్లు. ఐ లవ్ యూ తాత 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 అవ్వ 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 చెప్పు. నానమ్మ చెప్పు. నానమ్మ, నానమ్మను, నానమ్మ, తాత ನಾನಮ್ಮ తాత. ವ್ಯಾ ವ್ಯಾ ವ್ಯಾ. ಬಬ್ಲುಗೆ ಸರಿ ಪೌಡರ್ ಖಾಲಿ ಆಗಿತ್ತು. ಅದನ್ನು ಕೂಡ ಆ ದಿನ ಕರ್ಕೊಂಬಿಡೋಣ ಅಂತ ಎಲ್ಲಾನು ನಮ್ಮಮ್ಮ ರೆಡಿ ಮಾಡಿ ಇಟ್ಟಿದ್ರು. ಅದೆಲ್ಲ ಮುಗಿಸ್ಕೊಂಡು ಸಂಜೆನೇ ಆಗೋಯ್ತು. ಏನು ಕಲ್ಗೋಗಿದ್ಯಾ? ಬಾ ಆಚೆ. ಆಚೆ ಬರಮ್ಮ, ಆಚೆ ಬಾ. ಹೊಡಿತಾ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೊಡಿತಾ? ಬಾ 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 ಬಾ. ಓ ವಿಡಿಯೋ ಮಾಡಕ್ಕೆ ಬಬ್ಲು ಬಬ್ಲು ದಾ ಏಯ್ ಕಾಲಿಗೆ ಮೆತ್ತ ಮಾಡೋದಿದೆ. ಬಾಬು 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 ಬಬ್ಲು ಬಾಯ್ ಇಲ್ಲಿ ಪುಚ್ಚಿ 12 o'clockಗೆ ಕೇಕ್ ತಗೊಂಬಂದು ಕೊಟ್ಟಾಗ ನಿಜ ಸರ್ಪ್ರೈಸ್ ಆಯಿತು. ಬಬ್ಲುನ ಮಲಗಿಸಿ ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಹ್ಯಾಪಿ ಬರ್ತ್ಡೇ ಟು ಯು ಬುಜ್ಜಿ, ಹ್ಯಾಪಿ ಬರ್ತ್ಡೇ ಟು ಯು ಬುಜ್ಜಿ, ಹ್ಯಾಪಿ ಬರ್ತ್ಡೇ ಟು ಯು ಬುಜ್ಜಿ. ಬರ್ತ್ಡೇ ಅನ್ನೋದು ಎಲ್ರಿಗೂ ಒಂಥರ ಖುಷಿ ಕೊಡುತ್ತೆ. ಹಾಗೆ ಒಂದ್ ವರ್ಷ ಜಾಸ್ತಿ ಆಗ್ತಿದೆ ಅನ್ನೋದು ಕೂಡ ಬೇಜಾರು ಕೂಡ. ಬಬ್ಲು ಮಲ್ಕೊಂಡ್ಬಿಟ್ಟಿದ್ಲು.
ನಾವು ಮಾತ್ರ ಕೇಕ್ ತಿಂದ್ವಿ. ನಾನು ಅನ್ಕೊಂಡೆ ಕೇಕ್ ಮಾತ್ರ ಕಟ್ ಮಾಡಿಸ್ತಾರೆ ಅಂತ. ಬುಜ್ಜಿ ಫಸ್ಟ್ ಟೈಮ್ ಈ ಥರ ಏನು ಗಿಫ್ಟ್ಸ್ ಎಲ್ಲ ತೊಗೊಂಡು ಬರೋದು ಎಲ್ಲ ಮಾಡಿರೋದು ತುಂಬಾನೇ ಖುಷಿ ಆಯಿತು. ಈ ಬರ್ಡೇ ನನಗೆ ತುಂಬಾನೇ ಸ್ಪೆಷಲ್. ಅವ್ರು ನನಗೆ ಆ ಗಿಫ್ಟ್ ಕೊಟ್ಟಾಗ ನಿಜವಾಗ್ಲೂ ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗಲಿಲ್ಲ. ನಾನಂತೂ ಆ ಕಾರ್ಡ್ ನೋಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಇನ್ನು ಅವರೇ ಅದ್ರ ಮೇಲೆಲ್ಲ ಬರೆದಿದ್ರು ಹ್ಯಾಪಿ ಬರ್ಡೇ ಅಂತ. ಬುಜ್ಜಿ ತುಂಬಾನೇ ಕೇರ್ ಮಾಡ್ತಾರೆ, ಬಟ್ ಅಷ್ಟು ಎಕ್ಸ್‌ಪ್ರೆಸಿವ್ ಅಲ್ಲ. ಬಟ್ ಇತ್ತೀಚೆಗೆ ತುಂಬಾನೇ ಚೇಂಜ್ ಆಗಿದ್ದಾರೆ. ಅದಂತೂ ನನಗೆ ತುಂಬ ಖುಷಿ ಕೊಡುತ್ತೆ. ಬಬ್ಲು ಬಂದ್ಮೇಲೆ ಈ ಚೇಂಜಸ್ ಎಲ್ಲ ನಾನು ನೋಡ್ತಾ ಇರೋದು. ಪ್ರತಿಯೊಂದು ಆ ಕಾರ್ಡಲ್ಲೆಲ್ಲ ಒಂದೊಂದು ಮೆಸೇಜ್ ಇತ್ತು. ನಾನು ಅವ್ರಿಗೆ ಮತ್ತೆ ಥ್ಯಾಂಕ್ಸ್ ಹೇಳಿದೆ. ಮತ್ತೆ ಅವ್ರು ನನ್ನ ಕೈಗೊಂದು ಗಿಫ್ಟ್ ಕವರ್‌ನ ಕೊಟ್ರು. ಒಂದು ಕ್ಷಣ ಇದು ನಿಜವಾಗ್ಲೂ ಬುಜ್ಜಿನೇನಾ ಅಂತ ಅನ್ನಿಸ್ಬಿಡ್ತು. ನೀನು ನನಗೆ ಬಬ್ಲು ಕೊಟ್ಟಲ್ಲ, ನಿನಗೆ ಬಬ್ಲು ಜೆರಾಕ್ಸ್ ಕಾಪಿ ಕೊಟ್ಟಿದ್ದೀನಿ. ಬಬ್ಲು ಏಂಜಲ್ ನಮ್ಮ ಲೈಫಲ್ಲಿ ಈ ಏಂಜಲ್ ಸಿಕ್ತು ವಿತ್ ವಿಂಗ್ಸ್. ಇದಕ್ಕೆ ವಿಂಗ್ಸ್ ಇಲ್ಲ, ಅಷ್ಟೇ ಡಿಫ್ರೆಂಟ್. ಏನು ಡಿಫ್ರೆಂಟ್ ಇಲ್ಲ, ಎರಡು ಏಂಜಲ್. ಸಕ್ಕತ್ತಾಗಿದೆ. ಥ್ಯಾಂಕ್ ಯು ಬುಜ್ಜಿ. ಸ್ಕ್ಯಾನ್ ಇದಕ್ಕಿಂತ ನನಗೆ ಇದು ತುಂಬ ಇಷ್ಟ ಆಯಿತು. ಬಬ್ಲು ಇಷ್ಟ ಇಲ್ಲ. ಬಬ್ಲು ಇಷ್ಟನೇ, ಅವಳೇ ಫಸ್ಟ್ ಪ್ರಿಯಾರಿಟಿ. ಇನ್ನು ಕೇಕ್ ಎಲ್ಲ ಕಟ್ ಮಾಡಿ ಹಾಗೆ ಮಾತಾಡಿಕೊಂಡು ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದರೆ ನನ್ನ ಬೆಡ್ ಮೇಲೆ ಇದು ಒಂದು ಡ್ರೆಸ್ ಇಟ್ಟಿದ್ರು. ಇನ್ನೊಂದು ಸರ್ಪ್ರೈಸ್ ಖುಷಿ ಆಯಿತು. ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡಿಕೊಂಡು ನಾನು ಬುಜ್ಜಿ ಬಬ್ಲು ಎಲ್ಲರೂ ಟೆಂಪಲ್ಗೆ ಹೋದ್ವಿ ಫಸ್ಟು. ಇನ್ನು ಸ್ಯಾಟರ್ಡೆ ಆಗಿದ್ದರಿಂದ ನಾವು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಕದಂಬ ವೆಜ್ ಹೋಟೆಲ್ಗೆ ಹೋದ್ವಿ. ಒಳಗಡೆ ತುಂಬ ಚೆನ್ನಾಗಿತ್ತು ಆ್ಯಂಬಿಯನ್ಸ್ ಎಲ್ಲ. ಫಸ್ಟ್ ಟೈಮ್ ನಾನು ಈ ಥರ ಮೀಲ್ಸ್ನ ಟ್ರೈ ಮಾಡಿದ್ದು. ಬುಜ್ಜಿ ಡಯಟ್ ಇರೋದ್ರಿಂದ ಅವರು ಜಾಸ್ತಿ ತಿನ್ನಲ್ಲ. ಸೊ ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಯಾಕೆ ಹೀರೋ ಅಂತ ಭಯನಾ? ಮತ್ತೆ ಸಾಕು. ಇನ್ನು ಅಲ್ಲಿ ಹೋಟೆಲ್ಗೆ ಕನ್ನಡ ಆ್ಯಕ್ಟರ್ ಪ್ರೇಮ್ ಸರ್ ಬಂದಿದ್ದರು. ಎಲ್ಲರೂ ಅವ್ರನ್ನ ನೋಡ್ತಾ ಅವ್ರ ಜೊತೆ ಸೆಲ್ಫಿ ತೊಗೊತಾ ಇದ್ರು. ನಾನು ಕೂಡ ಹಂಗೆ ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡೆ ಅವ್ರದ್ದು ದೂರದಿಂದನೇ. ಬಬ್ಲುಮಾ ಬಬ್ಲುಮಾ ಬಬ್ಲು ಬಿಟ್ಬಿಡೋಣ ಒಳಗಡೆ, ಟ್ಯಾಂಕ್ ಒಳಗಡೆ. ಬಬ್ಲಿ ಥರ ಇದು ವೈಟ್ ಫಿಶ್, ಅದು ಝೂಮಲ್ಲಿ ತಗೊಳ್ಳಿ. ಪಿಂಕ್ ಫಿಶ್ ನೋಡ್ಬುಜಿ, ಪಿಂಕ್ 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 ಪಾಂಕಿ. ಹೊರಗಡೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ಮನೆ ಕಡೆ ಬಂದ್ವಿ. ಆ ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಬುಜ್ಜಿ ಇಲ್ಲಿ ಪಾಪುನ ಕರ್ಕೊಂಡು ಒಂದು ರೌಂಡ್ ಬೈಕಲ್ಲಿ ಹೋಗಿದ್ದು. ಅವಳಂತೂ ಇತ್ತೀಚೆಗೆ
ಬೈಕಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಅವ್ರ ಜೊತೆ ಒಂದು ರೌಂಡ್ ಹೋಗಲೇಬೇಕು ಅಂತ ಹಠ ಮಾಡ್ತಾಳೆ. ಬಬ್ಲಮ್ಮ ಹೋಗ್ಬೇಕಾ ಮುಂದೆ ಹೋಗ್ತಾ ಇಲ್ವಾ? ಆಯ್ತು ನನಗೆ ಬಬ್ಲು ಬಬ್ಲು ಏಯ್ ಇನ್ನು ಬುಜ್ಜಿ ಮತ್ತು ನನ್ನ ಕಸಿನ್ ಇಬ್ಬರು ಸೇರಿ ಈ ಥರ ಡೆಕೋರೇಟ್ ಮಾಡಿದರು ನನ್ನ ಬರ್ಡೇಗೆ. ಇದು ಒಂಥರ ಸರ್ಪ್ರೈಸ್ ನನಗೆ. ಬುಜ್ಜಿ ಕೂಡ ಈ ಥರ ಎಫರ್ಟ್ ಹಾಕಿ ನನಗೋಸ್ಕರ ಏನೋ ಮಾಡ್ತಾರೆ ಅಂತ ಅಂದಾಗ ಅದಕ್ಕಿಂತ ಖುಷಿ ಬೇರೆ ಇನ್ನೇನೂ ಇಲ್ಲ. ನಿಜವಾಗ್ಲೂ ಐ ಆಮ್ ದ ಲಕ್ಕಿಯೆಸ್ಟ್ ಒನ್ ಅನ್ಕೊತೀನಿ. ಥ್ಯಾಂಕ್ ಯು ಬುಜ್ಜಿ, ಇಷ್ಟೆಲ್ಲ ಎಫರ್ಟ್ ಹಾಕಿ ನನಗೋಸ್ಕರ ಮಾಡಿದ್ದಕ್ಕೆ. ಈ ಸಲ ನನ್ನ ಬರ್ಡೇ ನನಗೆ ಇನ್ನೂ ಸ್ಪೆಷಲ್ ಬಿಕಾಸ್ ಬಬ್ಲು ಬಂದಿದ್ದಾಳೆ ನನ್ನ ಲೈಫಲ್ಲಿ. ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಏಮದೇ ಬಬ್ಲು ಹ್ಯಾಪಿ ಬರ್ಡೇ ಟು ಯು ಸವಿತಾ ಹ್ಯಾಪಿ ಬರ್ಡೇ. ನನ್ನ ಬರ್ಡೇನ ಇಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬುಜ್ಜಿ. ಆ್ಯಂಡ್ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದರೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಇರಲಿ. ಇನ್ನು ಆಗಾಗ ಈ ಥರ ಸೆಲೆಬ್ರೇಷನ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ನಮ್ಮವ್ರ ಜೊತೆ, ನಮ್ಮ ಕುಟುಂಬದವ್ರ ಜೊತೆ, ಸ್ನೇಹಿತರ ಜೊತೆ ಈ ಥರ ಕಾಲ ಕಳೆಯೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿನೂ ಸಿಗುತ್ತೆ. ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ, ಒಳ್ಳೆ ಊಟ ಮಾಡಿ, ಇಲ್ಲಿ ಅಪ್ಪ ಮಗಳು ಇಬ್ಬರು ಆಟ ಆಡ್ತಾ ಇದ್ದಾರೆ. ಇದೊಂದು ಹೊಸ ಗೇಮ್ ಶುರು ಆಗಿದೆ ಇತ್ತೀಚೆಗೆ ಈ ಥರ. ಏನು ಮಾಡ್ತಾ ಇದ್ರು ಒಳಗಡೆ ಬಬ್ಲು? ಕುಣಿತಾರಲ್ಲ ಮುಚ್ಚಿಬಿಟ್ರೆ ಒಳಗಡೆ ಮಾಡ್ಕೋಬೇಕಲ್ಲ. ಒಳಗಡೆ ಕಾಣಿಸಲ್ಲ. ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು ಆಲ್.